ಹ್ಞೂ ಹ್ಞೂ ಹಾಂ ಹಾಂ ಹ್ಞೂ ಕಲಾಕರಕ್ಕೆ ಇಷ್ಟು ಕಷ್ಟಪಟ್ಟು ಕೆ ಜಿ 6 ರೂಪಾಯಿಗೆ ಇಷ್ಟ ಕಷ್ಟಪಡ್ಬೇಕ. ಹಾಂ ಹ್ಞೂ ಏನು 1 ರೂಪಾಯಿನಿಂದಲೇ. ಹ್ಞೂ ಮಾಡಿದ್ರು ಈಗ ಮಿಸ್ ಆಗಿ ಬಂತು ಅಂದರು. ಇಲ್ಲ ಮಿಸ್ ಆಗಿ ಬಂತು ಫೋನು, ಬೇರೆ ಮಾಡಕ್ಕೆ ಹೋಗಿದ್ದೆ. ಹಾಂ ಹ್ಞೂ ಆ ಕಡೆ ಹೊಲ್ದಾಗ ಆಗ್ಬೇಕಾಯ್ತು, ಅದ್ರಲ್ಲಿ ಆದಾಯ ಇಲ್ಲ, ಇದೇ ಎಲ್ಲ ಆದೈತೆ. ಅದಿಲ್ಲ ಯಾವ್ದ ಅದೇ ಅದು ಲಾಸ್ಟಿಗೆ ಬಕ್ಕಬೋದಾಗಿತ್ತು. ನಡಿ ಕಲ್ಲರ್ ಆಗ್ಯಾವ, ಒಳ್ಳೆ ರೇಟ್ ಇಲ್ಲ ಅಂತಾರಲ್ಲ. ಅದಕ್ಕೆ ತೆಗಿ ಅಂತ ಹೇಳಿತ್ತು. ಧೂಳು ಹಂಗೆ ಕಾಣಿದ್ರೆ ಮನೇಲಿ ನೆಲ್ದಿಲ್ಲ ಅಂತ ತಿಳ್ಕೊತಾರೆ ಅಂತ ಹೇಳ್ತಾರೆ. ನಾನು ಒಂದು ಟ್ಯಾಕ್ಟ್ರಿಗೆ ಆಗ್ಬಿಟ್ಟಿದ್ರೆ ಕರೆಕ್ಟ್ ಆಗ್ಬಿಡೋದು. 2 ಟ್ಯಾಕ್ಟ್ರಿಗೂ ಈಗ ನಮ್ಮದೇ ಲಾಸು, ಒಂದು 3,000 ರೂಪಾಯಿ. ಹುಳ ಹೊಡ್ಸೋಕೆ 3,500ನಾ? ಹಾಂ ಹುಳ ಹೊಡ್ಸೋಕೆ 3,000, 3,500. ಈಗ 3,500 ಕೊಡ್ಬೇಕು ಅವ್ರಿಗೆ. ಅವ್ರದ್ದೇ ಹಳ ಹೊಡೆಯೋದು ಮಿಷಿನು ಅವ್ರದ್ದೇ? ಹಾಂ 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 ಹ್ಞೂ 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 ಅದಕ್ಕೆ ಅವ್ರಿಗೆ ಇದು ಮಾಡಿದ್ರಾ? ಚೆನ್ನಾಗಿ ನೋಡ್ಕೆಲ್ಲ ಅದ್ರೆ ಇನ್ನೇನಾಗುತ್ತಪ್ಪ. ಅಣ್ಣ ಮಾಡಿತ್ತು, ಬರೀ ಕೇರ್ಲೆಸ್ಸಾಗೆ ಮಾಡಿತ್ತು ಗೆಣಸಿಂದ. ನೀನೇ ಕಾರಣ ಮಾಡಿತ್ತಂಗೆ. ವ್ಯಾಪಾರ ಇಲ್ಲ ಅಂತ ನೀನೇ ಮಾಡಿತ್ತಂಗೆ. ಯಾರು ಬರ್ತಾರೆ ಬೇಕಾ ಬಿಟ್ಟು? ಹೌದು. ಕಲ್ಲರ್ ಹಂಗೈತೆ ನೋಡು, ಕಲ್ಲರ್ ನೋಡ್ರೆ ತಗೋತಾರೆ. ಬಂದಿತ್ತು ನಮ್ದು, ಓದಿತ್ತು ಅವ್ರದ್ದು ಅಷ್ಟೇ. ಎಷ್ಟು ಗೆಣಸು ಸಿಕ್ಕಿದಪ್ಪ? 2-3 kg 5 kg ಸಿಕ್ಕೈತೆ. ಯಾವ ಚೀಲವ? ಅದು ಬೇರೆ ಬ್ಯಾಗ್ ಗೋಣಿ ಚೀಲ ಇರಲ್ವ ಅವ್ರ ಹತ್ರ? ಎಲ್ಲಿ ಒಂದೊಂದು ಚೀಲನಾ? ಬುಡತ್ತಾಗ 6 ರೂಪಾಯಿ kg ಅಲ್ಲೂ ಇನ್ನೇನು ಮಾಡ್ತೀವಿ? ಅಲ್ಲ ಅನ್ನೋದೇನು. ತೂಕ ಬರ್ತವೆ, ತೂಕಕ್ಕೇನಿಲ್ಲ. ಗೊಬ್ಬರ ಹಾಕಿದ್ರೆ